ಹನಿ ಟ್ರ್ಯಾಪ್ ಇದು ನಾಚಿಕೆಗೇಡಿನ ವಿಷಯ. ಸುಮ್ಮನೆ ಯಾರು ಎಲ್ಲಿ ಯಾವ್ಯಾವ ಗ್ಲಾಸ್ ಮನೇಲಿ ನಿಂತ್ಕೊಂಡು ಯಾರ್ಯಾರಿಗೆ ಯಾರ್ಯಾರು ಕಲ್ಲು ಹೊಡಿತಾರೋ ಒಂದು ಗೊತ್ತಾಗ್ತಾಯಿಲ್ಲ. ಒಬ್ಬರು ಚೂಟ್ತಾರೆ, ಒಬ್ಬರು ಮಕ್ಕಳು ಸಂಭಾಳಿಸ್ತಾರೆ, ಅವರೇ ಪ್ರಚಾರ ಮಾಡ್ಕೊತಾರೆ, ಅವರೇ ಆಗಿಲ್ಲ ಅಂತಾರೆ, ಹನಿ ಟ್ರ್ಯಾಪ್ ಆಯಿತು ಅಂತಾರೆ, ಇವ್ರು ಮಾಡಿದ್ರು ಅಂತ ಅವರು, ಅವ್ರು ಮಾಡಿದ್ರು ಅಂತ ಇವರು. ಇಷ್ಟು ಕೆಳಮಟ್ಟಕ್ಕೆ ರಾಜಕೀಯ ಹೋಗಿದೆ ಅಂತ ಹೇಳಿದರೆ ಬಹುಶಃ ನಮ್ಮ ಜೀವನದಲ್ಲಿ ಈ ಮಟ್ಟದ ರಾಜಕಾರಣವನ್ನು ನಾವು ನೋಡಿಲ್ಲ. ಕೇವಲ ಅಧಿಕಾರಕ್ಕೋಸ್ಕರ ಇವತ್ತು ಕಾಂಗ್ರೆಸ್ನವರು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಅವರೇ ಹೇಳ್ಕೊಡ್ತಾರೆ. ನಮ್ಮ ನಾಯಕರೇ ಮಾಡಿದ್ದಾರೆ, ಅದರಲ್ಲಿ ನಮ್ಮ ದೊಡ್ಡ ನಾಯಕರು, ಪ್ರಭಾವಿ ನಾಯಕರು. ಅದಕ್ಕೆ ಯಾರು ಮಾಡಿದ್ರು, ಏನು ಮಾಡಿದ್ರು, ಮಾಡಿದ್ರೆ ಹೇಳಬೇಕಾಗಿತ್ತು. ಮುಚ್ಚಾಕಿಟ್ಕೊತೀರಿ, ಅದನ್ನು ಹೇಳೋಕ್ಕೂ ತಯಾರಿಲ್ಲ, ಬಿಡೋಕ್ಕೂ ತಯಾರಿಲ್ಲ. ಸುಮ್ಮನೆ ಇವ್ರನ್ನ ಅವ್ರು ತೇಜೋವಧೆ ಮಾಡೋದು, ಅವ್ರನ್ನ ಇವ್ರು ತೇಜ ಮಾಡೋದು, ಬಟ್ ಅಸಹ್ಯಕರ ಇದು. ರಾಜ್ಯದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅನ್ನೋದನ್ನ ಆರೋಪ ಮಾಡ್ತಾ ಇದ್ರು ಸರ್. ಇದೆಲ್ಲ ನೋಡಿದ್ರೆ ಇದೆಯಾ ಸರ್ ಸಿಡಿ ಫ್ಯಾಕ್ಟರಿ? ಇದು ನೋಡ್ರಿ, ಈಗ ಮನುಷ್ಯ ಒಂದು ಸಂಸ್ಕೃತಿಯನ್ನು ಬಿಟ್ಟು ಕೆಳಮಟ್ಟಕ್ಕೆ ಹೋದಾಗ, ಈಗ ಹಣ ಮಾಡಬೇಕು ಅಂತ ಒಬ್ಬ ಮನುಷ್ಯ ಯಾರೋ ತೀರ್ಮಾನ ಮಾಡಿದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬಿಡ್ತಾರೆ. ಒಂದು ನೀತಿ ನಿಯಮ ಇಟ್ಕೊಂಡು ಹೋದವರು, ಅದು ಯಾವ ರೀತಿ ಯಾವ ರೀತಿ ಅಂತ ಹೇಳಕ್ಕೆ ಹೋಗಲ್ಲ. ಅದೇ ರೀತಿ ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ ಅಂತ ಹೇಳಿದರೆ ಏನು ಮಾಡೋಕ್ಕಾಗುತ್ತೆ? ಮೂರು ಬಿಟ್ಟ ಊರಿಗೆ ದೊಡ್ಡವ ಅಂತೇಳಿ ಈಗ ಅಲ್ಲಿ ಮೂರು ಬಿಟ್ಟವರೇ ಊರಿಗೆ ದೊಡ್ಡವರಾಗಿ ಅಲ್ಲಿದ್ದಾರೆ. ಕಾಂಗ್ರೆಸ್ನವರು. ಅದನ್ನು ಹೋಗಿ ರಾಜಣ್ಣ ಅವ್ರಿಗೆ ಕೇಳಿ. ಆಮೇಲೆ ಯಾರು ಅಲ್ಲ, ಪರಮೇಶ್ವರರು ಕೊಟ್ಟರೆ ತಪ್ಪೇನಿಲ್ಲ. ಬಟ್ ಅದನ್ನು ಅವರು ವಿಧಾನಸಭೆಯಲ್ಲಿ ಬಂದು ಹೇಳೋಂಥ ಅವಶ್ಯಕತೆ ಇರಲಿಲ್ಲ. ಅವರೇ ಕೂತ್ಕೊಂಡು ಮೊದಲೇ ಚರ್ಚೆ ಮಾಡ್ಕೊಂಡಿರ್ಬೋದು. ಬಟ್ ಇಲ್ಲಿ ಏನೋ ಒಂದು ಪಿತೂರಿ ಇದೆ, ಅಲ್ಲೊಂದು ಪಿತೂರಿ ಇದೆ, ಇಲ್ಲೊಂದು ಪಿತೂರಿ ಇದೆ ಅನ್ನೋದು ಭಾಳ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವ್ರನ್ನ ಒಬ್ಬರು ಕಾಲು ಹಿಡಿದು ಒಬ್ಬರು ತಲೆ ಹಿಡಿದು ಹತ್ತಿಕ್ಕೋದು ಕೆಲಸ ನಡೀತಾ ಇದೆ. ಹನಿ ಟ್ರ್ಯಾಪ್ ಇದು ನಾಚಿಕೆಗೇಡಿನ ವಿಷಯ. ಸುಮ್ಮನೆ ಯಾರು ಎಲ್ಲಿ ಯಾವ್ಯಾವ ಗ್ಲಾಸ್ ಮನೇಲಿ ನಿಂತ್ಕೊಂಡು ಯಾರ್ಯಾರಿಗೆ ಯಾರ್ಯಾರು ಕಲ್ಲು ಹೊಡಿತಾರೋ ಒಂದು ಗೊತ್ತಾಗ್ತಾಯಿಲ್ಲ. ಒಬ್ಬರು ಚೂಟ್ತಾರೆ, ಒಬ್ಬರು ಮಕ್ಕಳು ಸಂಭಾಳಿಸ್ತಾರೆ, ಅವರೇ ಪ್ರಚಾರ ಮಾಡ್ಕೊತಾರೆ, ಅವರೇ ಆಗಿಲ್ಲ ಅಂತಾರೆ, ಹನಿ ಟ್ರ್ಯಾಪ್ ಆಯಿತು ಅಂತಾರೆ, ಇವ್ರು ಮಾಡಿದ್ರು ಅಂತ ಅವರು, ಅವ್ರು ಮಾಡಿದ್ರು ಅಂತ ಇವರು. ಇಷ್ಟು ಕೆಳಮಟ್ಟಕ್ಕೆ ರಾಜಕೀಯ ಹೋಗಿದೆ ಅಂತ ಹೇಳಿದರೆ ಬಹುಶಃ ನಮ್ಮ ಜೀವನದಲ್ಲಿ ಈ ಮಟ್ಟದ ರಾಜಕಾರಣವನ್ನು ನಾವು ನೋಡಿಲ್ಲ. ಕೇವಲ ಅಧಿಕಾರಕ್ಕೋಸ್ಕರ ಇವತ್ತು ಕಾಂಗ್ರೆಸ್ನವರು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಅವರೇ ಹೇಳ್ಕೊಡ್ತಾರೆ. ನಮ್ಮ ನಾಯಕರೇ ಮಾಡಿದ್ದಾರೆ, ಅದರಲ್ಲಿ ನಮ್ಮ ದೊಡ್ಡ ನಾಯಕರು, ಪ್ರಭಾವಿ ನಾಯಕರು. ಅದಕ್ಕೆ ಯಾರು ಮಾಡಿದ್ರು, ಏನು ಮಾಡಿದ್ರು, ಮಾಡಿದ್ರೆ ಹೇಳಬೇಕಾಗಿತ್ತು. ಮುಚ್ಚಾಕಿಟ್ಕೊತೀರಿ, ಅದನ್ನು ಹೇಳೋಕ್ಕೂ ತಯಾರಿಲ್ಲ, ಬಿಡೋಕ್ಕೂ ತಯಾರಿಲ್ಲ. ಸುಮ್ಮನೆ ಇವ್ರನ್ನ ಅವ್ರು ತೇಜೋವಧೆ ಮಾಡೋದು, ಅವ್ರನ್ನ ಇವ್ರು ತೇಜ ಮಾಡೋದು, ಬಟ್ ಅಸಹ್ಯಕರ ಇದು. ರಾಜ್ಯದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ ಅನ್ನೋದನ್ನ ಆರೋಪ ಮಾಡ್ತಾ ಇದ್ರು ಸರ್. ಇದೆಲ್ಲ ನೋಡಿದ್ರೆ ಇದೆಯಾ ಸರ್ ಸಿಡಿ ಫ್ಯಾಕ್ಟರಿ? ಇದು ನೋಡ್ರಿ, ಈಗ ಮನುಷ್ಯ ಒಂದು ಸಂಸ್ಕೃತಿಯನ್ನು ಬಿಟ್ಟು ಕೆಳಮಟ್ಟಕ್ಕೆ ಹೋದಾಗ, ಈಗ ಹಣ ಮಾಡಬೇಕು ಅಂತ ಒಬ್ಬ ಮನುಷ್ಯ ಯಾರೋ ತೀರ್ಮಾನ ಮಾಡಿದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬಿಡ್ತಾರೆ. ಒಂದು ನೀತಿ ನಿಯಮ ಇಟ್ಕೊಂಡು ಹೋದವರು, ಅದು ಯಾವ ರೀತಿ ಯಾವ ರೀತಿ ಅಂತ ಹೇಳಕ್ಕೆ ಹೋಗಲ್ಲ. ಅದೇ ರೀತಿ ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ ಅಂತ ಹೇಳಿದರೆ ಏನು ಮಾಡೋಕ್ಕಾಗುತ್ತೆ? ಮೂರು ಬಿಟ್ಟ ಊರಿಗೆ ದೊಡ್ಡವ ಅಂತೇಳಿ ಈಗ ಅಲ್ಲಿ ಮೂರು ಬಿಟ್ಟವರೇ ಊರಿಗೆ ದೊಡ್ಡವರಾಗಿ ಅಲ್ಲಿದ್ದಾರೆ. ಕಾಂಗ್ರೆಸ್ನವರು. ಅದನ್ನು ಹೋಗಿ ರಾಜಣ್ಣ ಅವ್ರಿಗೆ ಕೇಳಿ. ಆಮೇಲೆ ಯಾರು ಅಲ್ಲ, ಪರಮೇಶ್ವರರು ಕೊಟ್ಟರೆ ತಪ್ಪೇನಿಲ್ಲ. ಬಟ್ ಅದನ್ನು ಅವರು ವಿಧಾನಸಭೆಯಲ್ಲಿ ಬಂದು ಹೇಳೋಂಥ ಅವಶ್ಯಕತೆ ಇರಲಿಲ್ಲ. ಅವರೇ ಕೂತ್ಕೊಂಡು ಮೊದಲೇ ಚರ್ಚೆ ಮಾಡ್ಕೊಂಡಿರ್ಬೋದು. ಬಟ್ ಇಲ್ಲಿ ಏನೋ ಒಂದು ಪಿತೂರಿ ಇದೆ, ಅಲ್ಲೊಂದು ಪಿತೂರಿ ಇದೆ, ಇಲ್ಲೊಂದು ಪಿತೂರಿ ಇದೆ ಅನ್ನೋದು ಭಾಳ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವ್ರನ್ನ ಒಬ್ಬರು ಕಾಲು ಹಿಡಿದು ಒಬ್ಬರು ತಲೆ ಹಿಡಿದು ಹತ್ತಿಕ್ಕೋದು ಕೆಲಸ ನಡೀತಾ ಇದೆ.